ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನಡೆಸ್ತಾ ಇದ್ದೀಯಾ ನೀನು? ನಾನೇನ್ ನಡೆಸ್ತಾ ಇದ್ದೀನಿ, ನಾನ್ ನಡೀತಾ ಇದ್ದೀನಿ ಅಷ್ಟೇ. ಏಯ್, ಸುಳ್ಳು ಹೇಳಬೇಡ. ನಾನು ಗಮನಿಸ್ತಾನೇ ಇದ್ದೀನಿ. ನೀನು ಆ ಓಡ್ ಹೋದವಳು ಸೇರ್ಕೊಂಡು ಏನೋ ಪಿತೂರಿ ನಡೆಸ್ತಾ ಇದ್ದೀರಾ? ಹೇಳ್ತೀಯೋ ಇಲ್ವೋ? ಎಂತ ಮಾತಾಡ್ತೀರಿ ದತ್ತಣ್ಣ? ಮಾತೇ ಆಡಕ್ಕೆ ಬರದೇ ಇರೋನ್ ಕೈಲಿ ಭಗವದ್ಗೀತೆ ಹೇಳಿಸ್ತಾ ಇದೀಯಾ ಅನ್ನೋ ಹಾಗಾಯ್ತು ನಿಮ್ ಕತೆ. ದೊಡ್ಡದಾಗಿ ಯೋಚನೆ ಮಾಡಿ ಪಿತೂರಿ ಮಾಡುವಷ್ಟು ಬುದ್ಧಿ ತಲೆ ನನಗೆ ಎಲ್ಲಿದೆ? ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಇದ್ದೀನಿ ಅಷ್ಟೆ. ಮಾತಾಡೋಕೆ ಬರದೇ ಇರೋ ಮಗು ನೀನಲ್ಲ ಅಂತ ನನಗೆ ಗೊತ್ತು. ಮಾತಲ್ಲೇ ಮನೆ ಹಾಳು ಮಾಡೋ ಚಾಲಾಕಿತನ ನಿನಗಿದೆ ಅಂತಾನೂ ನನಗೆ ಗೊತ್ತು. ಏನೋ ಪಿತೂರಿ ಮಾಡ್ತಾ ಇದ್ದೀಯಾ, ಅದೇನು ಅಂತ ನನಗೆ ಇವತ್ತು ಗೊತ್ತಾಗಲೇಬೇಕು. ತಿಳ್ಕೊಳ್ಳಿ. ಏ ಅನ್ಸೂಯ, ಬಾಯಿಲಿ. ನೀನು ನಿನ್ನ ಹೆಂಡತಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳು. ಕದ್ದು ಮುಚ್ಚಿ ಏನು ಪಿತೂರಿ ಮಾಡ್ತಾ ಇಲ್ವಾ? ನಾನು ನನ್ನ ಹೆಂಡತಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ. ನಾನು ಆ ಥರ ಏನೂ ಯೋಚನೆ ಮಾಡ್ತಿಲ್ಲ. ನಾನು ಏನೇ ಯೋಚನೆ ಮಾಡಿ ಯಾವುದೇ ಕೆಲಸ ಮಾಡಿದ್ರು ಎಲ್ಲವೂ ನಿಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಈಗಲಾದರೂ ನಂಬಿಕೆ ಬಂತ ದತ್ತಣ್ಣ ಅವರೇ? ಅಥವಾ ನಿಮ್ಮ ತಲೆ ಮೇಲೂ ಕೈ ಇಟ್ಟು ಬೇಡ ಅಲ್ಲ? ಬರ್ತೀನಿ. ರೀ, ನನ್ ಮೇಲೆ ಪ್ರಮಾಣ ಮಾಡ್ಬಿಟ್ರಲ್ರಿ? ತಾತ, ಏನಿದೆಲ್ಲ? ಹೆಂಡತಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಬಿಟ್ನಲ್ಲ, ಇವನಷ್ಟು ಒಳ್ಳೆಯವನ? ಅಥವಾ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳೋಷ್ಟು ಕೆಟ್ಟವನ? ಎರಡರಲ್ಲಿ ಒಂದು ನಿಜ ಇರಬೇಕು. ನನಗೇನೋ ಎರಡನೇದೇ ನಿಜ ಅಂತ ಅನ್ನಿಸ್ತಾ ಇದೆ. ಅಭಿ, ಕಾಫಿ ತಗೋ. ನೀವ್ಯಾರು ನನಗೆ ಕಾಫಿ ತಂದು ಕೊಡೋದಕ್ಕೆ? ನಾನು ಕೇಳಿದೆ ನನಗೆ ಕಾಫಿ ಬೇಕು ಅಂತ. ನೀವು ನನಗೆ ಸೇವೆ ಮಾಡೋ ಅಗತ್ಯ ಇಲ್ಲ. ಮಗನ ಕಾಫಿ ತಂದು ಕೊಡೋದು ಸೇವೆ ಅಲ್ಲ, ಪ್ರೀತಿ. ಆ ಪ್ರೀತಿನೂ ನನಗೆ ಬೇಕಾಗಿಲ್ಲ. ನನ್ನ ಪಾಲ್ಗೆ ನೀವು ತೋರಿಸೋ ಪ್ರೀತಿ ವಿಷ ಇದ್ದ ಹಾಗೆ, ಪ್ರತಿ ಕ್ಷಣ ಕೊಲ್ತಿರುತ್ತೆ. ತಾಯಿ ಪ್ರೀತಿ ಮಗನ ಪಾಲ್ಗೆ ಯಾವತ್ತೂ ವಿಷ ಆಗಲ್ಲ ಅಭಿ. ಪದೇ ಪದೇ ತಾಯಿ ಮಗ ಅಂತ ಯಾಕೆ ಹೇಳ್ತಿದ್ದೀರಾ? ನೀವು ನನಗೆ ತಾಯಿನೂ ಅಲ್ಲ, ನಾನು ನಿಮಗೆ ಮಗನೂ ಅಲ್ಲ. ನಮ್ಮ ಅಣ್ಣ ನಿಮ್ಮನ್ನ ಅಮ್ಮ ಅಂತ ಕರಿತಿದ್ದಾನಲ್ಲ, ಅವನನ್ನೇ ಮಗ ಅನ್ಕೊಳ್ಳಿ, ಅಷ್ಟು ಸಾಕು. ನಿಮ್ಮ ನಾಟಕಗಳನ್ನ ನಂಬೋದು ಅವನೇ ತಾನೇ. ಮನೇಲಿ ಭಾಗ ಕೇಳಿದ ತಕ್ಷಣ ಪ್ರೀತಿ ಉಕ್ಕಿ ಹರಿತಾ ಇದೆ. ಹೊರಟೋಗಿ ಇಲ್ಲಿಂದ. ಯಾಕಭಿ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನಗೆ ಕಾಫಿ ತರಬೇಕು ಅನ್ಕೊಂಡಾಗ ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಯೋಚನೆಗಳು ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ನನ್ನನ್ನು ಇಷ್ಟೊಂದು ದ್ವೇಷ ಮಾಡೋದಕ್ಕೆ ಕಾರಣನಾದರೂ ಏನು ಅಭಿ? ನಿನ್ನ ತಾಯಿ ಸ್ಥಾನದಲ್ಲಿ ನೀನು ನನ್ನನ್ನು ನೋಡೋಕ್ಕಾಗದೇ ಇರ್ಬೋದು, ನಿಜ. ನಿನಗೆ ನನ್ನ ತಾಯಿ ಅನ್ನಿಸ್ತಾ ಇರ್ಬೋದು, ಆದರೆ ನೀನು ಯಾವತ್ತಿದ್ರೂ ನನ್ನ ಮಗನೇ ಅಭಿ. ನೀವು ಈ ಮನೆಗೆ ಬಂದಿರೋದು ನನ್ನ ತಂದೆ ಅನ್ಸ್ಕೊಂಡವ್ರಿಗೆ ಹೆಂಡತಿಯಾಗಷ್ಟೇ, ನನ್ನ ತಾಯಿಯಾಗಲ್ಲ. ನೀವು ಬಂದ ಮೇಲೆ ನನಗೆ ತಾಯಿ ಪ್ರೀತಿ ಸಿಗುತ್ತೆ ಅನ್ನೋದು ನಿಮ್ಮ ಗಂಡನ ಭ್ರಮೆ ಅಷ್ಟೇ. ನೀವು ಈ ಮನೆಗೆ ಬಂದಾಗಿಂದ ನಾನು ಕಳ್ಕೊಂಡ್ರೆ ಹೆಚ್ಚು. ಮೊದಲು ನಾವು ಈ ಮನೇಲಿ ಹೇಗಿದ್ವಿ, ಎಷ್ಟು ಸಂತೋಷವಾಗಿದ್ವಿ. ಆದರೆ ನೀವು ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನೀವು ಬಂದು ಅಪ್ಪ ಅನ್ಸ್ಕೊಂಡಿರೋನ್ನ ಪೂರ್ತಿಯಾಗಿ ದೂರ ಮಾಡಿದ್ರಿ. ಜೀವಕ್ಕೆ ಜೀವ ಆಗಿದ್ದ ನಮ್ಮ ಅಣ್ಣ ನನ್ನನ್ನ ತಾತ್ಸಾರ ಮಾಡೋ ಹಾಗೆ ಮಾಡಿದ್ರಿ. ಈ ಮನೇಲಿ ಎಲ್ಲರ ದೃಷ್ಟಿಲೂ ನಾನು ಕೆಟ್ಟವನು ಅನ್ಸ್ಕೊಳ್ಳೋ ಹಾಗಾಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ನಿಮ್ಮನ್ನ ತಾಯಿ ಅಂತ ಒಪ್ಕೋಬೇಕಾ? ಕುಡಿತಿರೋದು ವಿಷ ಅಂತ ಗೊತ್ತಿದ್ರು
ಅದನ್ನ ಅಮೃತ ಅನ್ಕೊಂಡು ನಿಮ್ಮನ್ನ ಅಮ್ಮ ಅಂತ ಒಪ್ಕೋಬೇಕಾ? ತಾಯಿಯಾದವಳು ಮಕ್ಳಿಗೋಸ್ಕರ ತ್ಯಾಗ ಮಾಡ್ತಾಳೆ ಹೊರತು ಮಕ್ಳು ನೆಮ್ಮದಿ ಕಿತ್ಕೊಳಲ್ಲ. ಅಂದರೆ ನನ್ನಿಂದ ನಿನ್ನ ನೆಮ್ಮದಿ ಹಾಳಾಗ್ತಾ ಇದೆಯಾ ಅಭಿ? ಇನ್ನೂ ಕೇಳ್ತಿದ್ದೀರಲ್ಲ, ಈಗ ಆಗ್ತಿರೋದು ಅದೇ ತಾನೇ. ತಂದೆ ಮಕ್ಕಳನ್ನ, ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದವ್ರು ನೀವು. ನಿಮ್ಮಿಂದ ಇಟ್ಬಿಟ್ಟು ಬೇರೆ ಇನ್ನೇನಾಗುತ್ತೆ? ಒಂದಲ್ಲ ಒಂದಿನ ನೀವು ನನ್ನನ್ನು ಈ ಮನೆಯಿಂದ ಓಡಿಸ್ತೀರಾ. ಅದ್ರ ಬದಲು ನಾನೇ ಮನೆ ಭಾಗ ತಗೊಂಡು ಆಚೆ ಹೋಗೋದು ಒಳ್ಳೇದಲ್ವಾ? ಬೇಡ ಅಭಿ, ಈ ರೀತಿ ಎಲ್ಲ ಮಾತಾಡಬೇಡ. ನನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ನಿನ್ಗೆ ಅನ್ಸೋದಾದ್ರೆ ಹೇಳು. ನಾನು ಏನು ಮಾಡಿದ್ರೆ ನೀನು ನೆಮ್ಮದಿಯಾಗಿರ್ತೀಯ ಅಂತ. ನೀವೆಲ್ಲರೂ ಮೊದಲಿನ ಥರ ಸಂತೋಷವಾಗಿರ್ತೀರಾ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಹೌದಾ? ನಾವೆಲ್ಲರೂ ಸಂತೋಷವಾಗಿರ್ತೀವಿ ಅಂದರೆ ನೀವೇನು ಬೇಕಾದರೂ ಮಾಡ್ತೀರಾ? ನಿನ್ನ ಸಂತೋಷಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ನೀನೇನು ಹೇಳಿದ್ರು ಮಾಡ್ತೀನಿ. ಹಾಗಿದ್ರೆ ನೀವೀ ಮನೆ ಬಿಟ್ಟು ಹೊರಟು ಹೋಗಿ. ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ನಾವೀ ಮನೇಲಿ ಮೊದಲಿನ ಥರ ಇರಬೇಕು ಅಂದರೆ, ಅಣ್ಣ ತಮ್ಮ ಅಪ್ಪ ಮಕ್ಕಳು ಸಂತೋಷವಾಗಿ ಬಾಳಬೇಕು ಅಂದರೆ ನೀವೀ ಮನೆ ಬಿಟ್ಟು ಹೊರಟೋಗ್ಬೇಕು. ನೀವು ಹಾಗೆ ಹೋಗಿದ್ದೆ ಆದರೆ ನಾನು ಈ ಮನೇಲಿ ಭಾಗ ಕೇಳಲ್ಲ. ನಿಜ ಹೇಳ್ತಾ ಇದೆಯಾ ಅಭಿ? ನನ್ನಿಂದನೇ ಈ ಮನೆಯಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಾ? ನಾನು ಇಲ್ಲಿರೋದ್ರಿಂದನೇ ನೀವೆಲ್ಲ ಬೇರೆ ಆಗ್ತಾ ಇದ್ದೀರಾ? ನೋಡು, ನಿನಗೆ ಹಾಗೆ ಅನ್ಸಿದ್ದೆ ಆದರೆ ನಾನು ನೀನು ಹೇಳ್ದಾಗೆ ಮಾಡ್ತೀನಿ. ನೀವೆಲ್ಲರೂ ಒಗ್ಗಟ್ಟಾಗಿ ಈ ಮನೆಯಲ್ಲಿ ಸಂತೋಷವಾಗಿರ್ತೀನಿ ಅಂದರೆ ಹೇಳು. ಈ ಮನೇನು, ಈ ಊರನ್ನೇ ಬಿಟ್ಟು ಹೋಗ್ತೀನಿ. ನಿಜವಾಗ್ಲೂ ನೀವು ಈ ಮನೆ ಬಿಟ್ಟು ಹೋಗ್ತೀರಾ? ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋಳು ನಾನು. ನೀನು ಹೇಳಿದ ನಿಮಿಷದಲ್ಲೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಆದರೆ ನೀನು ಬೇರೆ ಯಾವುದೇ ಕಾರಣಕ್ಕೂ ಈ ಮನೆನ ಭಾಗ ಮಾಡೋದಿಲ್ಲ. ನಿನ್ನ ತಂದೆ ಜೊತೆ, ನಿನ್ನ ಅಣ್ಣನ ಜೊತೆ ಪ್ರೀತಿಯಿಂದ ಬದುಕ್ತೀನಿ ಅಂತ ನನಗೆ ಮಾತು ಕೊಡು. ನನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ನಾನು ಈ ಮನೆ ಭಾಗ ಮಾಡಲ್ಲ ಅಂದರೆ ನೀವೀ ಮನೆ ಬಿಟ್ಟು ಹೋಗೋದು ನಿಜ ಅಲ್ವಾ? ಸರಿ, ಹಾಗಾದ್ರೆ ಈ ಮಾತು ನಿಮಗೆ ನೆನಪಿರಲಿ. ಸಮಯ ಬಂದಾಗ ಇದು ನಿಜ ಆಗಬೇಕು. ನಾನು ಹೇಳಿದ ಕ್ಷಣದಲ್ಲೇ ನೀವೀ ಮನೆ ಬಿಟ್ಟು ಆಚೆ ಹೋಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.